ಕಾಂಗ್ರೆಸ್ ಪಾಲಿಗೆ ಮುಸ್ಲಿಂ ನಾಯಕತ್ವದಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ನುಂಗಲಾರದ ಬಿಸಿತುಪ್ಪವಾಗಿದ್ದಾವೆ. ದಾವಣಗೆರೆ ದಕ್ಷಿಣಕ್ಕಾಗಿ ಅಲ್ಪಸಂಖ್ಯಾತ ನಾಯಕರ ನಡುವೆ ಶುರುವಾಗಿರುವಂತಹ ದಂಗಲ್ ತಾರಕಕ್ಕೇರಿದೆ. ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ಪರ ಮುಸ್ಲಿಂ ನಾಯಕರು ಅಖಾಡಕ್ಕೆ ಇಳಿದಿದ್ದು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ದಾವಣಗೆರೆ ದಕ್ಷಿಣ ದಂಗಲ್. ಮುಸ್ಲಿಂ ನಾಯಕತ್ವ ಇಬ್ಬಾಗ, ಅಲ್ಪಸಂಖ್ಯಾತರಲ್ಲಿ ಟಾಕ್ ವಾರ್. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮುಗಿದಿದೆ. ಪಕ್ಷಗಳು ಫಲಿತಾಂಶಕ್ಕಾಗಿ ಎದುರು ನೋಡ್ತಿವೆ. ಆದ್ರೆ ಹಸ್ತದ ಮನೆಯಲ್ಲಿ ಆಕ್ರೋಶದ ಸುನಾಮಿಯೇ ಎದ್ದಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರ ನಿಂತು ಶಕುನಿ ಆಟವನ್ನ ಆಡಿದಂತೆ ದಾವಣಗೆರೆ ದಕ್ಷಿಣ ಉಪಕದನದಲ್ಲೂ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವ ಸುದ್ದಿ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಡಿ ದಾವಣಗೆರೆಯ ಮುಸ್ಲಿಂ ಮುಖಂಡ ಅಬ್ದುಲ್ ಜಬ್ಬಾರ್, ಪರಿಷತ್ ಸದಸ್ಯ ನಜೀರ್ ಅಹಮದ್ ವಿರುದ್ಧ ಕಾಂಗ್ರೆಸ್ ಶಿಸ್ತು ಕ್ರಮದ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಆದರೆ ಕಾಂಗ್ರೆಸ್ನ ಈ ನಡೆ ಅಲ್ಪಸಂಖ್ಯಾತ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದೆ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ದಾವಣಗೆರೆ ವಿಚಾರದಲ್ಲಿ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಮತ್ತು ಸಚಿವ ಜಮೀರ್ಗೂ ಸಂಕಷ್ಟ ಎದುರಾಗೋಕೆ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಕಾರಣ ಅಂಥೇಳಿ ಕಾಂಗ್ರೆಸ್ನಲ್ಲಿ ಕೆಲ ನಾಯಕರು ಮಾತನಾಡಿಕೊಳ್ತಿದ್ದಾರೆ. ಇದೀಗ ದಾವಣಗೆರೆಯ ಮುಸ್ಲಿಂ ಮುಖಂಡರು ಸಲೀಂ ಅಹಮದ್ ಮತ್ತು ರಿಜ್ವಾನ್ ವಿರುದ್ಧವೂ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಉಪಚುನಾವಣೆಯ ವೇಳೆ ದಾವಣಗೆರೆಯಲ್ಲಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಜೋಡೆತ್ತಿನಂತೆ ಪ್ರಚಾರವನ್ನ ಮಾಡಿದ್ರು. ಆದ್ರೆ ದಾವಣಗೆರೆಯ ಮುಸ್ಲಿಂ ಧರ್ಮಗುರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾಗಿದ್ರು ಅನ್ನುವ ಆರೋಪ ಇದೆ. ಏಪ್ರಿಲ್ 1ರಂದು ದಾವಣಗೆರೆ ಖಾಸಗಿ ಹೋಟೆಲ್ನಲ್ಲಿ ಮುಸ್ಲಿಂ ಧರ್ಮಗುರುಗಳ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಡಿಸಿಎಂ ಡಿಕೆಶಿ, ವಕ್ಫ್ ಅಧ್ಯಕ್ಷ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಆದ್ರೆ ದಾವಣಗೆರೆಯ ಬಹುತೇಕ ಮುತವಲ್ಲಿಗಳು ಈ ಸಭೆಗೆ ತೆರಳಿರ್ಲಿಲ್ವಂತೆ. ಮುಸ್ಲಿಂ ಧರ್ಮಗುರುಗಳನ್ನ ಸಂಪರ್ಕಿಸಿ ಮನವೊಲಿಕೆ ಮಾಡುವಲ್ಲಿ ಇಬ್ಬರು ವಿಫಲರಾಗಿದ್ದಾರೆ. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ರಿಂದಾನೇ ಪಕ್ಷಕ್ಕೆ ಹಾನಿಯಾಗಿದೆ ಅಂತ ಆರೋಪಿಸಿ ಇವರ ವಿರುದ್ಧವೂ ಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಜಾಗೃತಿ ವೇದಿಕೆ ಆಗ್ರಹ ಮಾಡಿದೆ. ದಾವಣಗೆರೆ ದಂಗಲ್ ನಮ್ಮ ಹಿರಿಯ ನಾಯಕರಿಗೆ ನಮಗೆ ಬೆನ್ನಿಗೆ ಚೂರಿ ಆಗ್ಬಿಟ್ರು. ಈಗ ನಾವು ಆಲ್ರೆಡಿ ಸೋತ್ ಬಿಟ್ಟಿದ್ದೀವಿ, ನಮ್ಮ ಹತ್ರ ಏನು ಇಲ್ಲ ಅಂತೇಳಿ ಅಷ್ಟು ಇದು ಮಾಡಿದ್ರು. ಅದು ಪೂರ್ತಿ ಸ್ಟೇಟ್ ಲೆವೆಲಿಗೆ ಚರ್ಚೆ ಆಗಂಗೆ ಮಾಡಿದ್ರು. ಇವ್ರು ಇಬ್ಬರು ಏನಾದ್ರು ಮಹಾನ್ ವ್ಯಕ್ತಿಯಿಂದನೇ ಇವತ್ತು ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದು. ಒಬ್ಬ ಧರ್ಮಗುರುಗಳ ಮನೆಗೆ ಹೋಗಿ ಇವ್ರು ಮೀಟ್ ಮಾಡಿಲ್ಲ, ಅವ್ರಿಗೆ ಮನಸ್ಸೊಲಿಸೋದು ಕೆಲಸ ಮಾಡಿಲ್ಲ. ಜಬ್ಬಾರ್ ಸಾಹೇಬ್ ಮೇಲೆ ಏನು ನೀವು ಆಕ್ಷನ್ ತಗೊಂಡಿರಾ, ಅದು ನಾವು ಈ ಥರ ರಾಜ್ಯಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಅವ್ರದ್ದು ಶಿಸ್ತು ಕ್ರಮ ಏನು ತಗೊಂಡಿಲ್ಲ, ಅದು ವಾಪಸ್ ತಗೋಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಇತ್ತ ಕೋಲಾರದಲ್ಲೂ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕೋಲಾರದ ಮೊಮಿನ್ ಲೇಔಟ್ನಲ್ಲಿ ಸಭೆ ನಡೆಸಿ ನಜೀರ್ ಅಹಮದ್ಗೆ ಪುನಃ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಹಾಗೆ ಮುಸ್ಲಿಂ ನಾಯಕರ ವಿರುದ್ಧ ಹೀಗೆ ಕ್ರಮ ಮುಂದುವರೆದ್ರೆ ಕಾಂಗ್ರೆಸ್ಗೆ ಪಾಠ ಕಲಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಜೀರ್ ಅಹಮದ್ ಒಬ್ಬರೇ ಅಂತಿಲ್ಲ, ಅಬ್ದುಲ್ ಜಬ್ಬಾರ್ ಅವರು ಅಷ್ಟೇ, ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರು ಅಷ್ಟೇ. ಇವರೆಲ್ಲರೂ ಪಾರ್ಟಿಗೆ ದುಡ್ದಿರೋರು, ಪಾರ್ಟಿಗೆ ಇವ್ರಿಂದ ಜಾಸ್ತಿ ಬೆನಿಫಿಟ್ ಇದೆ. ಏನು ರಿಜ್ವಾನ್ ಅರ್ಷದ್ ಸಾಹೇಬರಾಗಲಿ ಮತ್ತು ಸಲೀಂ ಅಹಮದ್ ಸಾಹೇಬರಾಗಲಿ, ಅವರು ಇಬ್ಬರು ಓಟಿಂದ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ, ಜನತಾ ಓಟ್ ಮಾಡೋದು, ಈ ರಾಜ್ಯದ ಪ್ರಜಾ ಓಟ್ ಮಾಡೋದು. ಅದಕ್ಕೆ ಅವ್ರು ನೋಡ್ಕೋಬೇಕು ಈ ಥರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವ ವಿಚಾರ ನಾನಾ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಇದರ ನಡುವೆ ಸಚಿವ ಜಮೀರ್ ತಲೆದಂಡದ ಮಾತುಗಳು ಕೇಳ್ಬರ್ತಾ ಇವೆ. ಈ ಹೊತ್ತಲ್ಲಿ ಜಮೀರ್ ಅಹಮದ್ ವಾಪಸ್ ಜೆಡಿಎಸ್ ಸೇರ್ತಾರೆ ಎನ್ನುವಂತಹ ವದಂತಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್, ಅಂಥ ಸಮಯ ಬಂದ್ರೆ ಪಕ್ಷದ ವರಿಷ್ಠರು ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ ಕುತೂಹಲವನ್ನ ಮೂಡಿಸಿದ್ದಾರೆ. ಮತ್ತೊಂದ್ ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ಬಗ್ಗೆ ಪ್ರತಿಕ್ರಿಯಿಸಿ, ಮಾಡಿದ ತಪ್ಪುಗಳನ್ನ ಮತ್ತೆ ಮಾಡುವಂತ ಅವಶ್ಯಕತೆ ಇಲ್ಲ, ಅದರಿಂದ ಬಹಳಷ್ಟು ಅನುಭವಗಳಾಗಿದ್ದಾವೆ ಅಂತ ಹೇಳಿದ್ದಾರೆ. ಸಾಂದರ್ಭಿಕವಾಗೋ ಇಲ್ಲ ಏನೋ ಒಂದು ಅನುಕೂಲ ತಾತ್ಕಾಲಿಕವಾಗಿ ದೊರಕಿಸ್ಕೋಬೇಕು ಅಂತ ಹೇಳಿ ಮತ್ತೆ ಪದೇ ಪದೇ ಮಾಡಿದ ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ.
ಇದರ ಹಿಂದೆ ಎಲ್ಲ ಅದರ ಅನುಭವಗಳಾಗಿದೆ. ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ಅದೇನೇ ಇರ್ಲಿ, ದಾವಣಗೆರೆ ದಕ್ಷಿಣದ ದಂಗಲ್ನಿಂದ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ವಿರೋಧ ಕಟ್ಟಿಕೊಳ್ಳುವಂತಾಗಿದೆ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಸಂಭಾಳಿಸುತ್ತೆ? ಮುಸ್ಲಿಂ ಸಮುದಾಯದ ಒತ್ತಡಕ್ಕೆ ಮಣಿದು ಸಲೀಂ ಅಹಮದ್ ರಿಜ್ವಾನ್ ವಿರುದ್ಧವೂ ಕ್ರಮ ಕೈಗೊಳ್ಳುತ್ತಾ ಅಥವಾ ಅಬ್ದುಲ್ ಜಬ್ಬಾರ್ ನಜೀರ್ ಅಹಮದ್ ಮೇಲಿನ ಕ್ರಮವನ್ನ ವಾಪಸ್ ಪಡೆಯುತ್ತಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.